ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಜಾ ಭೌತಶಾಸ್ತ್ರ ವೇದಿಕೆಗೆ ಸ್ವಾಗತ. ಆಸ್ ಯೂಶುವಲಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ರೇಡಿಯಸ್ ಆಫ್ ಸರ್ಕ್ಯುಲರ್ ಆರ್ಬಿಟ್ ಅಂತ ಇದೆ. ಯಾವಾಗ ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆಗುತ್ತೋ ಆಗ ಆ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಒಳಗಡೆ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗುತ್ತೆ ಅಂತ ಹೇಳಿದೆ. ಸರ್ಕ್ಯುಲರ್ ಪಾತ್ ನ ರೇಡಿಯಸ್ ಎಷ್ಟಿರುತ್ತೆ, ಅದರಲ್ಲಿ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಎಷ್ಟಿರುತ್ತೆ, ಈ ವಿಚಾರಗಳ ಬಗ್ಗೆ ಇವಾಗ ಮಾತಾಡೋಣ. ನೋಡಿ, ಈ ಡಯಾಗ್ರಾಮ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಬೋರ್ಡ್ ಇದೆ. ಈ ಚಾರ್ಜ್ ಪಾರ್ಟಿಕಲ್ ಒಂದಷ್ಟು ಇನಿಷಿಯಲ್ ವೆಲಾಸಿಟಿಯಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಈ ಡೈರೆಕ್ಷನ್ ಅಲ್ಲಿ ಎಂಟರ್ ಆಗ್ತಾ ಇದ್ರೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನಲ್ಲಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಈಗ ಆಲ್ರೆಡಿ ಹೇಳಿದ್ದೀವಿ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ, ಮತ್ತೆ ಒಂದ್ಸಾರಿ ಹೇಳ್ತಾ ಇದ್ದೀನಿ. ಈ ಇಂಡೆಕ್ಸ್ ಫಿಂಗರ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಇದು ಚಾರ್ಜ್ ಪಾರ್ಟಿಕಲ್, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಡೈರೆಕ್ಷನ್ ಆಫ್ ಮೋಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಥಂಬು ಡೈರೆಕ್ಷನ್ ಆಫ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದೇ ಪ್ರಕಾರವಾಗಿ ನಾವು ಇಲ್ಲಿ ಬರೆದ್ರೆ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಫೋರ್ಸ್ ವೆಲಾಸಿಟಿ ಮತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಈಗ ಇನಿಷಿಯಲ್ ವೆಲಾಸಿಟಿ ಒಂದು ಕಡೆ ಇದ್ದು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಫೋರ್ಸ್ ಇದ್ರೆ ಚಾರ್ಜ್ ಪಾರ್ಟಿಕಲ್ ಈ ಎರಡು ಡೈರೆಕ್ಷನ್ಸ್ ಅಲ್ಲಿ ಹೋಗಲ್ಲ, ಬದಲಾಗಿ ಚಾರ್ಜ್ ಪಾರ್ಟಿಕಲ್ ಈ ಒಂದು ರಿಸಲ್ಟೆಂಟ್ ಪಾತ್ ಅಲ್ಲಿ ಮೂವ್ ಆಗುತ್ತೆ. ಚಾರ್ಜ್ ಪಾರ್ಟಿಕಲ್ ಇಲ್ಲಿದ್ದಾಗ ಇದಕ್ಕೆ ಆಸ್ ಯೂಶುವಲಿ ಅಲಾಂಗ್ ದ ಟ್ಯಾಂಜೆಂಟ್ ಟು ದಿಸ್ ಕರ್ವ್ ಇಲ್ಲೊಂದು ವೆಲಾಸಿಟಿ ಇರುತ್ತೆ. ಈ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಈ ವೆಲಾಸಿಟಿ ಅಷ್ಟೇ ಇರುತ್ತೆ, ಆದರೆ ಡೈರೆಕ್ಷನ್ ಮಾತ್ರ ಚೇಂಜ್ ಆಗಿದೆ ಬಿಕಾಸ್ ಆಫ್ ದಿಸ್ ಫೋರ್ಸ್. ಅಗೈನ್ ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಬೋರ್ಡ್, ಇದನ್ನ ವೆಲಾಸಿಟಿ ಡೈರೆಕ್ಷನ್ ಅಲ್ಲಿ ಹೋಲ್ಡ್ ಮಾಡಬೇಕು. ಫೋರ್ಸ್ ನಿಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಸಿಗುತ್ತೆ, ಒನ್ಸ್ ಅಗೇನ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಲಾಸಿಟಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಆಸ್ ಅ ರಿಸಲ್ಟ್ ಆಫ್ ದಿಸ್ ವೆಲಾಸಿಟಿ ಅಂಡ್ ದಿಸ್ ಪರ್ಪೆಂಡಿಕ್ಯುಲರ್ ಫೋರ್ಸ್, ಮತ್ತೆ ಚಾರ್ಜ್ ಪಾರ್ಟಿಕಲ್ ತನ್ನ ಪಾತ್ ಅನ್ನ ರಿಸಲ್ಟೆಂಟ್ ಪಾತ್ ಮಾಡ್ಕೊಳ್ಳುತ್ತೆ, ಬೆಂಡ್ ಮಾಡ್ಕೊಳ್ಳುತ್ತೆ. ಸೊ ಹೀಗೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಒಳಗಡೆ ಪ್ರತಿ ಪಾಯಿಂಟ್ ಅಲ್ಲೂ ಅದರ ಮೇಲೆ ಫೋರ್ಸ್ ಆಕ್ಟ್ ಆಗ್ತಿರೋದ್ರಿಂದ ಆಸ್ ಅ ಹೋಲ್ ರಿಸಲ್ಟ್ ನಮಗೆ ಒಂದು ಸರ್ಕ್ಯುಲರ್ ಪಾತ್ ಸಿಗುತ್ತೆ. ಚಾರ್ಜ್ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ನಾವು ಕಂಪ್ಲೀಟ್ ಸರ್ಕಲ್ ನ ಕೂಡ ಬರೀಬಹುದು. ಈಗ ಈ ಸರ್ಕ್ಯುಲರ್ ಪಾತ್ ನ ರೇಡಿಯಸ್ ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಈಗ ನೋಡ್ಕೊಳ್ಳಿ, ಯಾವುದೇ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಅದರ ಮೇಲೆ ಸೆಂಟ್ರಿಪಿಟಲ್ ಫೋರ್ಸ್ ಇರಬೇಕು. ಜನರಲ್ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಇಲ್ಲಿ ಎಂ ಅಂದ್ರೆ ಮಾಸ್ ಆಫ್ ದ ಚಾರ್ಜರ್ ಪಾರ್ಟಿಕಲ್, ವಿ ಅಂದ್ರೆ ಸ್ಪೀಡ್ ಆಫ್ ದ ಚಾರ್ಜರ್ ಪಾರ್ಟಿಕಲ್, ಆರ್ ಅಂತಂದ್ರೆ ರೇಡಿಯಸ್ ಆಫ್ ದಟ್ ಕರ್ವ್ಡ್ ಪಾತ್ ಅಥವಾ ಸರ್ಕ್ಯುಲರ್ ಪಾತ್. ಈ ಸೆಂಟ್ರಿಪಿಟಲ್ ಫೋರ್ಸ್ ಅಂತಂದ್ರೆ ಇಟ್ ಈಸ್ ಎನಿ ಫೋರ್ಸ್ ವಿಚ್ ಮೇಕ್ಸ್ ದ ಬಾಡಿ ಟು ಗೋ ಇನ್ ಸರ್ಕ್ಯುಲರ್ ಪಾತ್. ಇಲ್ಲಿ ಚಾರ್ಜ್ ಪಾರ್ಟಿಕಲ್ ನ ಕರ್ವ್ಡ್ ಪಾತ್ ಅಲ್ಲಿ ಮೂವ್ ಮಾಡಿಸ್ತಿರುವಂತಹ ರೆಸ್ಪಾನ್ಸಿಬಲ್ ಫೋರ್ಸ್ ಯಾವುದು ಅಂತಂದ್ರೆ ದಟ್ ಇಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್. ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಬರೆಯೋದು ಹೇಗೆ, ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಕ್ಯೂ ವಿ ಬಿ ಸೈನ್ ಥೀಟಾ ಅಂತ ಬರೀತೀವಿ. ಬಟ್ ಇಲ್ಲಿ ಥೀಟಾ 90 ಡಿಗ್ರಿ ಆಗಿದೆ, ಅಂದ್ರೆ ವೆಲಾಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯ ಇರುವಂತ ಆಂಗಲ್ 90 ಡಿಗ್ರಿ ಆಗಿದೆ. ಹಾಗಾಗಿ ಸೈನ್ ಥೀಟಾ 1 ಆಗುತ್ತೆ, ನಾನು ಅದನ್ನು ಬರ್ಕೊಂಡಿಲ್ಲ. ಎನಿವೆ, ನಾವಿಲ್ಲಿ ವೆಲಾಸಿಟಿಯನ್ನ ಸಿಂಪ್ಲಿಫೈ ಮಾಡ್ಕೋತೀನಿ, ರೇಡಿಯಸ್ಗೆ ಈಕ್ವೇಶನ್ ಅನ್ನ ತಗೋತೀನಿ. ಸೊ ರೇಡಿಯಸ್ ಆಫ್ ದಿಸ್ ಸರ್ಕ್ಯುಲರ್ ಪಾತ್ ಈಸ್ ಗೋಯಿಂಗ್ ಟು ಬಿ mv divided by qb ಅಂತ ಬರೀಬಹುದು. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಈಕ್ವೇಶನ್ ಫಾರ್ ರೇಡಿಯಸ್ ಆಫ್ ದ ಕರ್ವ್ಡ್ ಪಾತ್ ಅಥವಾ ರೇಡಿಯಸ್ ಆಫ್ ಚಾರ್ಜ್ ಪಾರ್ಟಿಕಲ್ path inside the magnetic field if it enters perpendicular to the magnetic field. ಈ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಅನ್ನ ನಾನು ಬೇರೆ ಬೇರೆ ಫಾರ್ಮ್ ನಲ್ಲಿ ಬರೀತೀನಿ. ಈಗ ಎಂ ಇಂಟು ವಿ ನ ಮೊಮೆಂಟಮ್ ಅಂತ ಬರ್ಕೋಬಹುದು. ಮೊಮೆಂಟಮ್ ಮೊಮೆಂಟಮ್ ಇಸ್ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ, ಹಾಗಾಗಿ ಎಂ ವಿ ನ ಮೊಮೆಂಟಮ್ ಆಫ್ ಚಾರ್ಜ್ ಪಾರ್ಟಿಕಲ್ ಅಂತ ಬರ್ಕೊಂಡೆ. ಡಿವೈಡೆಡ್ ಬೈ ಕ್ಯೂ ಬಿ ಆಸ್ ಯೂಶುವಲ್ ಬರ್ಕೋಬಹುದು. ಈಗ ಕೈನೆಟಿಕ್ ಎನರ್ಜಿಗೂ ಮೊಮೆಂಟಮ್ಗೂ ರಿಲೇಷನ್ ಇದೆ. ವಾಟ್ ಇಸ್ ದಟ್? ಯು ಕ್ಯಾನ್ ರೈಟ್ ಮೊಮೆಂಟಮ್ ಇಸ್ ಈಕ್ವಲ್ ಟು 2m ಇಂಟು ಕೈನೆಟಿಕ್ ಎನರ್ಜಿ ಅಂಡರ್ ಸ್ಕ್ವೇರ್ ರೂಟ್ ಅಂತ ಬರೀಬಹುದು. ಈ ಈಕ್ವೇಶನ್ ಕೈನೆಟಿಕ್ ಎನರ್ಜಿಗೂ ಮೊಮೆಂಟಮ್ಗೂ ಇರೋ ರಿಲೇಷನ್ಸ್ ಅನ್ನ ಹೇಳ್ತಾ ಇದೆ. ಸೊ ಹಾಗಾಗಿ ಮೊಮೆಂಟಮ್ ಪ್ಲೇಸ್ ಅಲ್ಲಿ ಇದನ್ನು ಕೂಡ ಬರೀಬಹುದು. ಸೊ ರೇಡಿಯಸ್ ಆಫ್ ಚಾರ್ಜ್ ಪಾರ್ಟಿಕಲ್ ಪಾತ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಗಿವನ್ ಬೈ 2mk ಅಂಡರ್ ಸ್ಕ್ವೇರ್ ರೂಟ್ ಡಿವೈಡೆಡ್ ಬೈ ಕ್ಯೂಬಿ ಅಂತ ಬರೀಬಹುದು. ನಾನು ಇಲ್ಲಿ ಬರೆದಿರುವಂತಹ ಇಷ್ಟು ಫಾರ್ಮುಲಾಸ್ಗಳು ರೇಡಿಯಸ್ ಆಫ್ ಚಾರ್ಜ್ ಪಾರ್ಟಿಕಲ್ ಪಾತ್
ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮೂರು ಈಕ್ವೇಶನ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇದು ಮೂರರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಇಂಪಾರ್ಟೆಂಟ್ ಆಗಿ ಅಂತಂದ್ರೆ, ಇಲ್ಲಿ ನೋಡಿ, ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಆಫ್ ಚಾರ್ಜ್ ಪಾರ್ಟಿಕಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೆಲಾಸಿಟಿ. ಅಂದ್ರೆ ಚಾರ್ಜ್ ಪಾರ್ಟಿಕಲ್ ಏನಾದ್ರೂ ಹೆಚ್ಚು ಸ್ಪೀಡ್ ಅಲ್ಲಿ, ಹೆಚ್ಚು ವೆಲಾಸಿಟಿನಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆದ್ರೆ ದೊಡ್ಡ ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡುತ್ತೆ, ಸೊ ದಟ್ ಅದರ ರೇಡಿಯಸ್ ಜಾಸ್ತಿ ಆಗುತ್ತೆ. ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಈ ಈಕ್ವೇಶನ್ ಅಲ್ಲಿ ನೋಡಿ, ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮೊಮೆಂಟಮ್ ಆಫ್ ಚಾರ್ಜ್ ಪಾರ್ಟಿಕಲ್. ಮೊಮೆಂಟಮ್ ಇಸ್ ಸಮ್ಹೌ, ಅಥವಾ ಇಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ವೆಲಾಸಿಟಿ ಜಾಸ್ತಿ ಆದ್ರೆ ಮೊಮೆಂಟಮ್ ಜಾಸ್ತಿ ಆಗುತ್ತೆ. ಸೊ ಮೊಮೆಂಟಮ್ ಜಾಸ್ತಿ ಆದ್ರೆ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ, ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಪಾಯಿಂಟ್ಸ್ ಗಳು ಬಹಳ ಇಂಪಾರ್ಟೆಂಟ್ ಇಲ್ಲಿ. ನಾವು ನೆಕ್ಸ್ಟ್ ರೇಡಿಯಸ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಹೆಚ್ಚು ಎನರ್ಜಿನಲ್ಲಿ, ಹೆಚ್ಚು ಮೊಮೆಂಟಮ್ ನಲ್ಲಿ, ಅಥವಾ ಹೆಚ್ಚು ವೆಲಾಸಿಟಿನಲ್ಲಿ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಬಂದ್ರೆ ದೊಡ್ಡ ಸರ್ಕಲ್ ಅನ್ನ ಫಾಲೋ ಮಾಡುತ್ತೆ. ಈ ವೆಲಾಸಿಟಿ, ಎನರ್ಜಿ ಅಥವಾ ಮೊಮೆಂಟಮ್ ಕಡಿಮೆ ಆದ್ರೆ ಸರ್ಕ್ಯುಲರ್ ಪಾತ್ ನ ಸೈಜ್ ಚಿಕ್ಕದಾಗುತ್ತೆ, ಅಂದ್ರೆ ರೇಡಿಯಸ್ ಚಿಕ್ಕದಾಗುತ್ತೆ. ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್. ಬಿಕಾಸ್ ಯಾವುದೇ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ನಲ್ಲಿ ಸುತ್ತಾ ಇದೆ ಅಂತಂದ್ರೆ ಒಂದು ಸರ್ಕಲ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್. ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾನು ಒಂದು ಸಿಂಪಲ್ ಈ ಡೆಫಿನೇಷನ್ ನ ಯೂಸ್ ಮಾಡ್ತೀನಿ, ಸ್ಪೀಡ್ ನ ಡೆಫಿನೇಷನ್. ವಿ ನೋ ದಟ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ by the particle divided by the total time taken for that. So this is the equation or definition for speed, average speed. So illu ade formula na use ಮಾಡೋಣ. Average speed of this particle going inside the magnetic field can be written as distance. If suppose distance ಏನಾದ್ರೂ one complete revolution ಆಗಿದ್ರೆ ಆ one complete revolution ನ ಡಿಸ್ಟೆನ್ಸ್ ಅನ್ನ 2 pi r ಅಂತ ಬರ್ಕೋಬಹುದು. 2 pi r divided by time period. Time taken to complete one circle is called as time period. ಅದನ್ನ t ಅಂತ ಬರ್ಕೊಂಡಿದ್ದೀನಿ. ಬಟ್ ನನಗೆ ಬೇಕಾಗಿರೋದು ಟೈಮ್ ಪೀರಿಯಡ್ ಈಕ್ವೇಶನ್. t is equal to 2 pi r divided by v ಆಗುತ್ತೆ. ಸೊ t is equal to 2 pi divided by v. ಈ r ಅನ್ನ ನಾನು ಈ ಈಕ್ವೇಶನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಈಕ್ವೇಶನ್. ಸೊ mv divided by qb. ಸೊ v ಕ್ಯಾನ್ಸಲ್ ಆಯ್ತು. ಟೈಮ್ ಪೀರಿಯಡ್ ನನಗೆ 2 pi m divided by qb ಅಷ್ಟು ಬರ್ತಾ ಇದೆ. ಇಲ್ಲಿ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಈ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಪಾತ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ನಾಟ್ ಡಿಪೆಂಡ್ಸ್ ಆನ್ ಸ್ಪೀಡ್ ಆಫ್ ದ ಪಾರ್ಟಿಕಲ್. ವೆಲಾಸಿಟಿಯ ಮೇಲೆ ಡಿಪೆಂಡ್ ಆಗಿಲ್ಲ. ಈ ಟೈಮ್ ಪೀರಿಯಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟಿದೆ, ಚಾರ್ಜ್ ಪಾರ್ಟಿಕಲ್ ನ ಚಾರ್ಜ್ ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ, ಜೊತೆಗೆ ಚಾರ್ಜ್ ಪಾರ್ಟಿಕಲ್ ನ ಮಾಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಅಷ್ಟೇ ಟೈಮ್ ಪೀರಿಯಡ್ ಡಿಪೆಂಡ್ ಆಗಿರುತ್ತೆ. ಸ್ಪೀಡ್ ಮೇಲೆ ಇದು ಡಿಪೆಂಡ್ ಆಗಿರೋದಿಲ್ಲ. ಹಾಗಾದ್ರೆ ಸ್ಪೀಡ್ ಆಫ್ ಚಾರ್ಜ್ ಪಾರ್ಟಿಕಲ್ ಹೆಚ್ಚಾದ್ರೆ ಕಡಿಮೆ ಆದ್ರೆ ಏನ್ ಮಾತ್ರ ಚೇಂಜ್ ಆಗುತ್ತೆ ಅಂತಂದ್ರೆ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಅಷ್ಟೇ. ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಸ್ಪೀಡ್ ಆಫ್ ದ ಪಾರ್ಟಿಕಲ್. ಇದಿಷ್ಟು ವಿಚಾರವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಬನ್ನಿ ಈಗ ನೆಕ್ಸ್ಟ್ ಶೇಪ್ ಆಫ್ ಪಾತ್, ಹೆಲಿಕಲ್ ಪಾತ್ಗೆ ಹೋಗೋಣ. ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಾಂಟಿಟೀಸ್ ಗಳನ್ನ ಹೇಳ್ಕೊಡ್ತೀನಿ. ಈಗ ನಾವು ಬೇರೆ ಕೇಸ್ಗೆ ಹೋಗ್ತಾ ಇದ್ದೀವಿ. ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಎಂಟರ್ ಆಗ್ತಾ ಇದೆ, ಬಟ್ 90 ಡಿಗ್ರಿನಲ್ಲಿ ಎಂಟರ್ ಆಗ್ತಾ ಇಲ್ಲ, ಅಥವಾ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟರ್ ಆಗ್ತಾ ಇಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ನ ಎಕ್ಸ್ ಆಕ್ಸಿಸ್ ಅಲ್ಲಿ ಅಪ್ಲೈ ಮಾಡ್ತಿದೀವಿ ಅಂತ ಅನ್ಕೊಂಡು ಇನಿಷಿಯಲ್ ವೆಲಾಸಿಟಿ ಆಫ್ ಚಾರ್ಜ್ ಪಾರ್ಟಿಕಲ್ ನ ಹೀಗೆ ಕೊಟ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ಗೂ ಇನಿಷಿಯಲ್ ವೆಲಾಸಿಟಿಯ ಡೈರೆಕ್ಷನ್ಗೂ ಮಧ್ಯ ಆಂಗಲ್ ಥೀಟಾ ಅಷ್ಟಿದೆ. ನಾವು ಈ ಇನಿಷಿಯಲ್ ವೆಲಾಸಿಟಿನ ಎರಡು ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡಬಹುದು. ಒನ್ ಈಸ್ ಯು ಕಾಸ್ ಥೀಟಾ ಅಂಡ್ ದ ಅದರ್ ಒನ್ ಈಸ್ ಯು ಸೈನ್ ಥೀಟಾ. ಡಯಾಗ್ರಾಮ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿರ್ಬೇಕು. ಯು ಕಾಸ್ ಥೀಟಾ ಈಸ್ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಎಕ್ಸ್ ಆಕ್ಸಿಸ್ ನಲ್ಲೇ ಇದೆ. ಈ ವೆಲಾಸಿಟಿ ಕಾಂಪೊನೆಂಟ್ ಚಾರ್ಜ್ ಪಾರ್ಟಿಕಲ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಹೋಗ್ಲಿಕ್ಕೆ, ಅಂದ್ರೆ ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇ ತರ ಯು ಸೈನ್ ಥೀಟಾ, ಇಟ್ ಈಸ್ ಒನ್ ಆಫ್ ದ ಕಾಂಪೊನೆಂಟ್ ಆಫ್ ಇನಿಷಿಯಲ್ ವೆಲಾಸಿಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ವೆಲಾಸಿಟಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅದು ಸರ್ಕ್ಯುಲರ್ ಪಾತ್ ನ ಇಂಡ್ಯೂಸ್ ಮಾಡುತ್ತೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು.
ಹಾಗಾಗಿ u sin theta will try to make the particle to go in circle. As a result of this, ಎರಡೂ ಕಾಂಪೊನೆಂಟ್ ಆಫ್ ವೆಲಾಸಿಟಿಗಳಿರೋದ್ರಿಂದ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ಜೊತೆಗೆ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಪಾತ್ ಅಲ್ಲಿ ಮೂವ್ ಆಗುತ್ತೆ. ಸೊ ರಿಸಲ್ಟೆಂಟ್ ಪಾತ್ ನಿಮಗೆ ಹೆಲಿಕಲ್ ಪಾತ್ ಸಿಗತ್ತೆ. ಈ ಹೆಲಿಕಲ್ ಪಾತ್ ನಲ್ಲಿ ರೇಡಿಯಸ್ ಎಷ್ಟಿರುತ್ತೆ, ಒಂದು ಸರ್ಕಲ್ ನ ಹೆಲಿಕಲ್ ಪಾತ್ ಅಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ವಿಚ್ ವಿ ಕಾಲ್ ಇಟ್ ಅಸ್ ಟೈಮ್ ಪೀರಿಯಡ್, ಮತ್ತೆ ಪಿಚ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೇ ಫಾರ್ ಎಕ್ಸಾಂಪಲ್, ಈಗ ನಾನು ರೇಡಿಯಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಬಹಳ ಸಿಂಪಲ್. ರೇಡಿಯಸ್ ನ ಫಾರ್ಮುಲಾವನ್ನ ಸರ್ಕ್ಯುಲರ್ ಪಾತ್ ಅಲ್ಲಿ, ಪ್ಯೂರ್ ಸರ್ಕ್ಯುಲರ್ ಪಾತ್ ಅಲ್ಲಿ ಎಂ ವಿ ಡಿವೈಡೆಡ್ ಬೈ ಕ್ಯೂ ಬಿ ಅಂತ ಬರ್ಕೊಂಡಿದ್ವಿ. ಆದ್ರೆ ಇಲ್ಲಿ ರೇಡಿಯಸ್ ಅಂತಂದ್ರೆ ಸರ್ಕ್ಯುಲರ್ ಪಾತ್ಗೆ ರೆಸ್ಪಾನ್ಸಿಬಲ್ ಆಗಿರುವಂತ ವೆಲಾಸಿಟಿಯ ಕಾಂಪೊನೆಂಟ್ ಅನ್ನ ಬರ್ಕೋಬೇಕು. ಇಲ್ಲಿ ಯಾವ ವೆಲಾಸಿಟಿ ಕಾಂಪೊನೆಂಟ್ ಇದೆ, ಬರೀ ವಿ ಅಥವಾ ಯು ಅಲ್ಲ, ಬದಲಾಗಿ y ಕಾಂಪೊನೆಂಟ್ ಆಫ್ ದ ಇನಿಷಿಯಲ್ ವೆಲಾಸಿಟಿ, ದಟ್ ಈಸ್ ನಥಿಂಗ್ ಬಟ್ u sin theta. ಇದು ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಇನ್ ಹೆಲಿಕಲ್ ಶೇಪ್ಡ್ ಪಾತ್ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದೇ ತರ ಟೈಮ್ ಪೀರಿಯಡ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ನಾನು ಆಲ್ರೆಡಿ ಹೇಳಿದಾಗೆ ಟೈಮ್ ಪೀರಿಯಡ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಸ್ಪೀಡ್ ಆಫ್ ದ ಪಾರ್ಟಿಕಲ್. ಹಾಗಾಗಿ ಒಂದು ಸರ್ಕಲ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಈ ಹೆಲಿಕಲ್ ಶೇಪ್ ಅಲ್ಲಿ ಟೈಮ್ ಪೀರಿಯಡ್ ಮೊದಲು ಎಷ್ಟು ತಗೋತಿತ್ತೋ ಈಗಲೂ ಅಷ್ಟು ತಗೊಳುತ್ತೆ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಟೈಮ್ ಪೀರಿಯಡ್? ಟು ಪೈ ಎಂ ಡಿವೈಡೆಡ್ ಬೈ ಕ್ಯೂ ಬಿ. ಇಷ್ಟೇ, ವೆಲಾಸಿಟಿಯ ಮೇಲೆ ಡಿಪೆಂಡ್ ಆಗಿಲ್ಲ, ಟೈಮ್ ಪೀರಿಯಡ್ ವಿಲ್ ರಿಮೈನ್ ದ ಸೇಮ್. ಬಟ್ ಟೈಮ್ ಪೀರಿಯಡ್ ಅನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್. ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್ is nothing but 1 divided by time period, which will be written as qb divided by 2 pi m ಅಂತ ಬರೀಬಹುದು. ಈಗ ಬನ್ನಿ, ಪಿಚ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಪಿಚ್ ಅಂತಂದ್ರೆ ನೋಡಿ, ಹೆಲಿಕಲ್ ಪಾತ್ ಅಲ್ಲಿ ಹೋಗುವಾಗ, ಈ ತರ ಸ್ಪೈರಲ್ ಪಾತ್ ಅಲ್ಲಿ ಹೋಗುವಾಗ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲೂ ಮೂವ್ ಆಗ್ತಾ ಇದೆ, ಆಸ್ ವೆಲ್ ಆಸ್ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಮೂವ್ ಆಗ್ತಾ ಇದೆ. ನೀವು ಇದನ್ನ ಡಯಾಗ್ರಾಮ್ ನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಪಾರ್ಟಿಕಲ್ ಇಲ್ಲಿಂದ ತನ್ನ ಜರ್ನಿಯನ್ನ ಶುರು ಮಾಡ್ತು ಅಂತ ಇಟ್ಕೊಳ್ಳಿ, ಹಿಂಗ್ ಹೋಗಿ ವಾಪಸ್ ಇಲ್ಲಿಗೆ ಬರುತ್ತೆ. ಅಂದ್ರೆ ಹೆಲಿಕಲ್ ಪಾತ್ ಅಲ್ಲಿ ಒಂದು ಸರ್ಕಲ್ ನ ಕಂಪ್ಲೀಟ್ ಮಾಡುವಷ್ಟರಲ್ಲಿ ಪಾರ್ಟಿಕಲ್ ಒಂದಷ್ಟು ಲೀನಿಯರ್ ಡಿಸ್ಟೆನ್ಸ್ ಅನ್ನ ಮೂವ್ ಆಗಿರುತ್ತೆ. ದಟ್ ಲೀನಿಯರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಅಲಾಂಗ್ ದ ಫೀಲ್ಡ್, ಬೈ ದ ಟೈಮ್ ಇಟ್ ಇಸ್ ಕಂಪ್ಲೀಟಿಂಗ್ ಒನ್ ಸರ್ಕಲ್, ದಟ್ ಈಸ್ ಕಾಲ್ಡ್ ಅಸ್ ಪಿಚ್. ಆ ಪಿಚ್ ಅನ್ನ ನಾನಿಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಈ ಪಿಚ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಆ ಈಕ್ವೇಶನ್ ಅನ್ನ ನಾನೀಗ ಬರೀತೀನಿ. So pitch is nothing but distance covered by the time particle is completing one revolution in the helical path. So distance covered distance covered ಅನ್ನ ಹೇಗೆ ಬರೀಬೇಕು? That is very simple. Speed multiplied by time, that is nothing but distance. ಹಾಗಾಗಿ ಸ್ಪೀಡ್ ಅನ್ನ u cos theta ಅಂತ ಬರ್ಕೋತೀನಿ. ಬಿಕಾಸ್ ಪಾರ್ಟಿಕಲ್ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ಲಿಕ್ಕೆ ಸಪೋರ್ಟ್ ಮಾಡಿರ್ತಾ ಇರುವಂತ ಕಾಂಪೊನೆಂಟ್ ಆಫ್ ವೆಲಾಸಿಟಿ, ದಟ್ ಇಸ್ ನಥಿಂಗ್ ಬಟ್ u cos theta. ಟೈಮ್ ಟೇಕನ್ ಟು ಟ್ರಾವೆಲ್ ದಟ್ ಮಚ್ ಆಫ್ ಡಿಸ್ಟೆನ್ಸ್ ಎಷ್ಟು ಅಂತಂದ್ರೆ ದಟ್ ಇಸ್ ನಥಿಂಗ್ ಬಟ್ t. ಟೈಮ್ ಪೀರಿಯಡ್ ನೇ ಹಾಕೋಬೇಕು, ಬಿಕಾಸ್ ಒಂದು ಸರ್ಕಲ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಎಷ್ಟು ಲೀನಿಯರ್ ಡಿಸ್ಟೆನ್ಸ್ ಮೂವ್ ಆಗಿರುತ್ತೆ. ಸೊ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸರ್ಕಲ್, ದಟ್ ಇಸ್ ನಥಿಂಗ್ ಬಟ್ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್. ಇದನ್ನೇ ಹಾಕೋಬೇಕು ನಾವು. ಸೊ ಹಾಗಾದ್ರೆ ಪಿಚ್ ಗೆ ಫಾರ್ಮುಲಾ ಏನಾಗುತ್ತೆ? ಪಿಚ್ ಕ್ಯಾನ್ ಬಿ ರಿಟನ್ ಆಸ್, ಈ ಟೈಮ್ ಪೀರಿಯಡ್ ಅನ್ನ ಇದೇ ಫಾರ್ಮುಲಾ ಬರ್ಕೋತೀನಿ, 2 pi m divided by qb into component of velocity along the field. Component of velocity along the field na u cos theta ಅಂತ ಬರ್ಕೊಳ್ಳುವ. So this is the formula for pitch. ನಾವು ಫಾರ್ಮುಲಾ ಆಫ್ ಪಿಚ್ ನ ಬೇರೆ ರೀತಿನೂ ಬರೀಬಹುದು. ಹೇಗೆ? ಸೊ ಪಿಚ್ ಕ್ಯಾನ್ ಬಿ ರಿಟನ್ ಆಸ್ 2 pi, ಇದರಲ್ಲಿ m ಡಿವೈಡೆಡ್ ಬೈ ಕ್ಯೂ ಬಿ ಹಾಗೆ ಇಟ್ಕೊಳ್ಳಿ. ಇಲ್ಲಿ ಯು ಇದೆ, ಕಾಸ್ ಥೀಟಾ ಇದೆ, ನಾನು ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಸೈನ್ ಥೀಟಾ ಮಾಡ್ಕೋತೀನಿ. ಅವಾಗ ಏನಾಗುತ್ತೆ ನೋಡ್ಕೊಳ್ಳಿ. ಸೊ ಕಾಸ್ ಥೀಟಾ ಹಾಗೆ ಇರಲಿ, ಮಲ್ಟಿಪ್ಲೈಡ್ ಬೈ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮಾಡ್ಕೊಂಡೆ. ವೇರ್ ಥೀಟಾ ಈಸ್ angle between initial velocity and this direction of magnetic field. Magnetic field ಅದೇ ಡೈರೆಕ್ಷನ್ ಅಲ್ಲಿ ಇದೆ. This is nothing but direction of magnetic field which is applied along the x-axis. ಇಲ್ಲಿ u sin theta, ಓಕೆ, m u sin theta divided by qb ಅನ್ನ ರೇಡಿಯಸ್ ಆಫ್ ಸರ್ಕ್ಯುಲರ್, ರೇಡಿಯಸ್ ಆಫ್ ದ ಸರ್ಕಲ್ ಇನ್ ದ ಹೆಲಿಕಲ್ ಪಾತ್ ಅಂತ ಬರೀಬಹುದು. So therefore pitch is equal to
ಟೂ ಪೈ ಅನ್ನು ಹಾಗೆ ಬರ್ಕೋತೀನಿ, 2π m u sin theta divided by qb ಅನ್ನ ರೇಡಿಯಸ್ ಆಫ್ ದಟ್ ಸರ್ಕಲ್ ಇಂದ ಹೆಲಿಕಲ್ ಪಾತ್ ಅಂತ ಬರ್ಕೊಂಡೆ. ಇನ್ ರಿಮೈನಿಂಗ್ ಉಳ್ಕೊಂಡಿರೋದು ಕಾಸ್ ಥೀಟಾ ಬೈ ಸೈನ್ ಥೀಟಾ. ಕಾಸ್ ಥೀಟಾ ಬೈ ಸೈನ್ ಥೀಟಾವನ್ನ 1/tan ಥೀಟಾ ಅಂತ ಬರೆಯಬಹುದು. ಸೊ ಪಿಚ್ is also calculated by using this equation. There are different formulas for pitch here. ನೋಡಿ, ಪಿಚ್ ನ ಈ ರೀತಿ ಬೇರೆ ಬೇರೆ ಫಾರ್ಮುಲಾವನ್ನ ಕೊಟ್ಟು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದಿಸ್ ಇಸ್ ಅಬೌಟ್ ಹೆಲಿಕಲ್ ಪಾತ್. ಇಲ್ಲಿ ನಂಬರ್ ಆಫ್ ಪಿಚ್ ಎಷ್ಟಿದೆ ಇನ್ ಅ ಗಿವನ್ ಲೆಂತ್ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ದೇರ್ ಇಸ್ ಒನ್ ಸಿಂಪಲ್ ಫಾರ್ಮುಲಾ, ನಂಬರ್ ಆಫ್ ಪಿಚ್. ಪಿಚ್ ಅಂದ್ರೆ ಏನು ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. Number of pitches, that is nothing but length divided by pitch. This is called as number of pitches. Okay, so ಬನ್ನಿ ಈ ಸರ್ಕ್ಯುಲರ್ ಪಾತ್ಗೆ ಹೆಲಿಕಲ್ ಪಾತ್ಗೆ ಸಂಬಂಧಪಟ್ಟ ಹಾಗೆ ಕೆಲವು MCQs ಅನ್ನ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಬನ್ನಿ ಮೊದಲನೇ ಪ್ರಾಬ್ಲಮ್ ನ ನೋಡೋಣ. ದೇರ್ ಈಸ್ ಅ ಪಾರ್ಟಿಕಲ್ ಆಫ್ ಮಾಸ್ m, ಚಾರ್ಜಸ್ q and it is moving with a constant velocity v. ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಾ ಇದೆ. ಅಂಡ್ ಆಲ್ಸೋ ಇಟ್ ಇಸ್ ಎಂಟರಿಂಗ್ ಎ ರೀಜನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಅಲಾಂಗ್ ದ ನೆಗೆಟಿವ್ ಝೆಡ್ ಆಕ್ಸಿಸ್. ದ ನೆಗೆಟಿವ್ ಝೆಡ್ ಆಕ್ಸಿಸ್ ಅಲ್ಲಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಇಸ್ ಎಕ್ಸ್ಟೆಂಡಿಂಗ್ ಫ್ರಮ್ ಎಕ್ಸ್ ಇಸ್ ಈಕ್ವಲ್ ಟು a to b. The minimum velocity required so that the particle can just enter the region x is more than b is ಅಂತ ಕೇಳ್ತಿದ್ದಾರೆ. ಸೊ 4 ಆಪ್ಷನ್ಸ್ ಇದೆ. ಸರಿಯಾದ ಆನ್ಸರ್ ಯಾವುದು ಅಂತ ನೋಡ್ಕೊಳ್ಳಿಕ್ಕೆ ಫಸ್ಟ್ ಪ್ರಾಬ್ಲಮ್ ನ ಈ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಇರುವಂತ ಒಂದು ಚಾರ್ಜ್ ಪಾರ್ಟಿಕಲ್, ಸೊ ಇದನ್ನೇ ಚಾರ್ಜ್ ಪಾರ್ಟಿಕಲ್ ಅಂತ ಇಟ್ಕೊಳ್ಳಿ. ಸೊ ಇಟ್ ಇಸ್ ಗೋಯಿಂಗ್ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಅಲ್ಲಿ. ಓವರ್ ಹಿಯರ್ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಫ್ರಮ್ ರೀಜನ್ ಫ್ರಮ್ ದ ಪಾಯಿಂಟ್ A to the point B there is a uniform magnetic field. ಆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಬಿ ಅಂತ ಬರೀತೀನಿ. ಅಂಡ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಲಾಂಗ್ ದ ನೆಗೆಟಿವ್ ಝೆಡ್ ಡೈರೆಕ್ಷನ್. ಸೊ ಬಿಕಾಸ್ ಆಫ್ ದಿಸ್ ನೆಗೆಟಿವ್ ಝೆಡ್ ಡೈರೆಕ್ಷನ್ ಅಲ್ಲಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಚಾರ್ಜರ್ ಪಾರ್ಟಿಕಲ್ ಇಸ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿ ಕರ್ವ್ಡ್ ಪಾತ್ ಅಲ್ಲಿ ಮೂವ್ ಆಗುತ್ತೆ. ಹಾಗಾದ್ರೆ ಈ ಚಾರ್ಜ್ ಪಾರ್ಟಿಕಲ್ ಗೆ ಮಿನಿಮಮ್ ಎಷ್ಟು ವೆಲಾಸಿಟಿ ಇರಬೇಕು ಈ ರೀಜನ್ ಹೋಗ್ಲಿಕ್ಕೆ ಅಂತಂದ್ರೆ ಎಕ್ಸ್ ಇಸ್ ಮೋರ್ ದನ್ ಬಿ. ಈ ರೀಜನ್ ಅನ್ನ ಎಕ್ಸ್ ಇಸ್ ಮೋರ್ ದನ್ ಬಿ ಅಂತ ಕರಿತೀವಿ, ಬಿಕಾಸ್ ಈ ರೀಜನ್ ಇರೋದು ಆಫ್ಟರ್ ಬಿ. ಫಾರ್ ದಟ್ ಐ ವಿಲ್ ಯೂಸ್ ರೇಡಿಯಸ್ ಫಾರ್ಮುಲಾ, ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಆಫ್ ಚಾರ್ಜೆಡ್ ಪಾರ್ಟಿಕಲ್ ಇಫ್ ಇಟ್ ಇಸ್ ಮೂವಿಂಗ್ ಇನ್ ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಇಸ್ ದ ಫಾರ್ಮುಲಾ? ವಿ ನೋ R is equal to mv divided by qb. ಈ ಈಕ್ವೇಶನ್ ಅನ್ನ ಬರ್ದಿದ್ದೀವಿ. ನನಗೆ ಈ ರೇಡಿಯಸ್ ಎಷ್ಟಿರಬೇಕು ಅನ್ನೋದೇ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್ ಅಲ್ಲಿ. ಈ ಪಾರ್ಟಿಕಲ್ಲು ಈ ರೀಜನ್ ಗೆ ಹೋಗ್ಬೇಕು ಅಂದ್ರೆ ಎಕ್ಸ್ ಈಸ್ ಮೋರ್ ದನ್ ಬಿ ಹೋಗ್ಬೇಕು ಅಂತಂದ್ರೆ ರೇಡಿಯಸ್ ಆಫ್ ದ ಪಾರ್ಟಿಕಲ್ ಮಸ್ಟ್ ಬಿ ಅಟ್ ಲೀಸ್ಟ್ ಈಕ್ವಲ್ ಆರ್ ಗ್ರೇಟರ್ ದ್ಯಾನ್ ಬಿ ಮೈನಸ್ ಎ ಆಗಿರ್ಬೇಕು. ಇಲ್ಲಿ ಬಿ ಅಂತಂದ್ರೆ ಇದು, ಎ ಅಂದ್ರೆ ಇದು, ಬಿ ಮೈನಸ್ ಎ ಅಂದ್ರೆ ಈ ಎಕ್ಸ್ ಆಕ್ಸಿಸ್ ನಲ್ಲಿ ಇಷ್ಟು ಡಿಸ್ಟೆನ್ಸ್ ಅನ್ನ ಸಿಗ್ತಾ ಇದೆ. ಸೊ ಇಫ್ ದಿಸ್ ಪಾರ್ಟಿಕಲ್ ಎಂಟರ್ಸ್ ಇನ್ ಟು ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್ ಆಫ್ ಪರ್ಟಿಕ್ಯುಲರ್ ರೇಡಿಯಸ್ ಬಿಕಾಸ್ ಇಟ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಶುರು ಆಗ್ಬಿಡತ್ತೆ. ಈ ರೀಜನ್ ಹೋಗ್ಬೇಕು ಅಂದ್ರೆ ಮಿನಿಮಮ್ ಎಷ್ಟು ರೇಡಿಯಸ್ ಅದಕ್ಕಿರ್ಬೇಕು ಆ ಸರ್ಕ್ಯುಲರ್ ಪಾತ್ಗೆ ಅಂತಂದ್ರೆ ಈ ಬಿ ಮೈನಸ್ ಎ ಜಾಗ ಇದೆಯಲ್ಲ, ಸ್ಪೇಸ್ ಇಂಟರ್ವಲ್, ಅಷ್ಟು ಇರಬೇಕು ರೇಡಿಯಸ್. ಸೊ ಐ ವಿಲ್ ಯೂಸ್ ದಿಸ್ ಕಂಡೀಷನ್ ಇನ್ ದ ಸೇಮ್ ಫಾರ್ಮುಲಾ. ಸೊ therefore so this mv divided by qb must be at least equal or greater than this b minus a. ಸೊ ಈಗ ಅವ್ರು ಕೇಳ್ತಿರುವಂತದ್ದು ವೆಲಾಸಿಟಿ. ಸೊ therefore ಮಿನಿಮಮ್ ವೆಲಾಸಿಟಿನ ಕೇಳ್ತಿದ್ದಾರೆ. ಸೊ therefore ಈಕ್ವಲ್ಸ್ ಹಾಕೋತೀನಿ, ಎಂ ಕ್ಯೂ ಮತ್ತೆ ಬಿ ನ ಆ ಕಡೆ ಕಳಿಸ್ಬೇಕಾಗತ್ತೆ. ಸೊ ವೆಲಾಸಿಟಿ ಈಸ್ ಈಕ್ವಲ್ ಟು, ಓಕೆ, ಮಿನಿಮಮ್ ವೆಲಾಸಿಟಿ ಆಗಿರೋದ್ರಿಂದ ಈ ತರ ಬರೀತಾ ಇದ್ದೀನಿ. ಸೊ ಬಿ ಮೈನಸ್ ಎ, ಇಲ್ಲಿ ಕ್ಯೂ ಬಿ ಬರುತ್ತೆ ಅಂಡ್ ಡಿವೈಡೆಡ್ ಬೈ ದಿಸ್ ಎಂ ಈ ಕಡೆ ಬರುತ್ತೆ. ದಿಸ್ ಇಸ್ ದ ಮಿನಿಮಮ್ ವೆಲಾಸಿಟಿ ಫಾರ್ ದ ಚಾರ್ಜ್ ಪಾರ್ಟಿಕಲ್. ಯಾವ ಆಪ್ಷನ್ ಸರಿ ಇದೆ ಅಂತ ನೋಡಿದಾಗ ಸೊ ವಿ ಹ್ಯಾವ್ ದಿಸ್ ಆಪ್ಷನ್. ಆಪ್ಷನ್ ಬಿ ಈಸ್ ಆಕ್ಚುಲಿ ಮ್ಯಾಚಿಂಗ್ ವಿತ್ ಗಿವನ್ ಆನ್ಸರ್. ವಿದ್ಯಾರ್ಥಿಗಳೇ, ಇದೊಂದು ಕಾನ್ಸೆಪ್ಚುವಲ್ ಪ್ರಾಬ್ಲಮ್ ಆಗಿದೆ. ದೇರ್ ಇಸ್ ಅ ಚಾರ್ಜರ್ ಪಾರ್ಟಿಕಲ್ ಆಫ್ ಚಾರ್ಜ್ ಕ್ಯೂ, ಅದರ ಮಾಸ್ ಎಂ ಅಷ್ಟಿದೆ. ಇಟ್ ಈಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್ ಆಫ್ ರೇಡಿಯಸ್ ಆರ್ ಅಷ್ಟಿದೆ. ಎಷ್ಟು ಆಂಗ್ಯುಲರ್ ಸ್ಪೀಡ್ ಇದೆ ಅಂದ್ರೆ ಒಮೆಗಾ ಅಷ್ಟು ಆಂಗ್ಯುಲರ್ ಸ್ಪೀಡ್ ಇದೆಯಂತೆ. ಸೊ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಟು ದಟ್ ಆಫ್ ದಿ ಆಂಗ್ಯುಲರ್ ಮೊಮೆಂಟಮ್ ಅಂತ ಕೇಳ್ತಾ ಇದ್ದಾರೆ.
ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅನ್ನ ಎಂ ಅಂತಾನು ಆಂಗ್ಯುಲರ್ ಮೊಮೆಂಟಮ್ ಅನ್ನ ಎಲ್ ಅಂತಾನು ತಗೊಂಡಿದ್ದೀನಿ. ಈ ರೇಷಿಯೋವನ್ನ ಕೇಳ್ತಾ ಇದ್ದಾರೆ. ಮೊದಲಿಗೆ ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಏನು ಮತ್ತೆ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅಂದ್ರೆ ಏನು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಸೊ ಈಗ ಇಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ನಲ್ಲಿ ಸುತ್ತುತ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಆ ಸರ್ಕ್ಯುಲರ್ ಪಾತ್ ನ ರೇಡಿಯಸ್ ಅನ್ನ ಆರ್ ಅಂತ ಇಟ್ಕೊಳ್ಳಿ. ಇದೇ ಆ ಚಾರ್ಜರ್ ಪಾರ್ಟಿಕಲ್ ಕ್ಯೂ ಮತ್ತೆ ಇದರ ಮಾಸ್ ಅನ್ನ ಎಂ ಅಂತ ನಾನು ತಗೋತೀನಿ. ಈಗ ಈ ಚಾರ್ಜ್ ಯಾವ್ದಾದ್ರೂ ಒಂದು ಪಾತ್ ಅಲ್ಲಿ ಸುತ್ತಾ ಇದ್ರೆ ದಟ್ ಮೋಷನ್ ಆಫ್ ಚಾರ್ಜ್ ಅನ್ನ ನಾವು ಕರೆಂಟ್ ಅಂತ ಕರೀಬಹುದು. ಕರೆಂಟ್ ಇಸ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಆಗಿದೆ. ಸೊ ಹಾಗಾಗಿ ಈ ಲೂಪ್ ನಲ್ಲಿ ಅಥವಾ ಈ ಸರ್ಕಲ್ ನಲ್ಲಿ ಕರೆಂಟ್ ಇದೆ ಅಂತ ಹೇಳ್ಬೋದು, ಬಿಕಾಸ್ ಆಫ್ ದಿಸ್ ಚಾರ್ಜ್ ಅಲ್ಲಿ ಮೂವ್ ಆಗ್ತಿರೋದ್ರಿಂದ. ಹಾಗಾದ್ರೆ ಎಷ್ಟು ಕರೆಂಟ್ ಇದ್ರೆ ಅದಕ್ಕೆ ಪ್ರಪೋರ್ಷನಲ್ ಆಗಿ ಈ ಲೂಪ್ ನ ಸೆಂಟ್ರಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ನಾವು ಕರೆಂಟ್ಗೆ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಇರುವಂತ ರಿಲೇಷನ್ಸ್ ನ ನೋಡಿದ್ರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದರ ಸುತ್ತಾನು ಅಂತ ಗೊತ್ತಿದೆ. ಸೊ ದೇರ್ ಫೋರ್ ಈ ಕರೆಂಟ್ ಲೂಪ್ ನಲ್ಲಿ ಬಿಕಾಸ್ ಆಫ್ ದಿಸ್ ಕರೆಂಟ್ ಲೂಪ್ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ್ಬಿಡುತ್ತೆ ಈ ಲೂಪ್ ನ ಸೆಂಟ್ರಲ್ಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ ಮೇಲೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನ ನಾವಿಲ್ಲಿ ಬರೆದಿದ್ದೇವೆ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟಮ್ ನ ಫಾರ್ಮುಲಾ ಏನು? ದಟ್ ಇಸ್ ನಥಿಂಗ್ ಬಟ್ ಕರೆಂಟ್ ಇನ್ ದ ಲೂಪ್ ದಟ್ ಮಲ್ಟಿಪ್ಲೈಡ್ ಬೈ ಏರಿಯಾ ಆಫ್ ದ ಲೂಪ್ ಅಂತ ಬರೀಬಹುದು. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟಮ್. ಎನಿವೆ, ಈ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕರೆಂಟ್ ಅನ್ನ ಫಸ್ಟ್ ಬರೀತೀನಿ. ಕರೆಂಟ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಎಷ್ಟು ಚಾರ್ಜ್ ಮೂವ್ ಆಗ್ತಿದೆ ಈ ಲೂಪ್ ನಲ್ಲಿ ಅಂದ್ರೆ ಕ್ಯೂ, ಮತ್ತೆ ಒಂದು ಸುತ್ತು ಬರ್ಲಿಕ್ಕೆ ಎಷ್ಟು ಟೈಮ್ ತಗೋತಾ ಇದೆ ಅಂದ್ರೆ ಟಿ ಅಂತ ತಗೋತೀವಿ. ಸೊ ದಿಸ್ ಕ್ಯೂ ಬೈ ಟಿ ಇಸ್ ನಥಿಂಗ್ ಬಟ್ ಕರೆಂಟ್ ಇನ್ ದಿಸ್ ಲೂಪ್. ಓಕೆ, ಏರಿಯಾ ಆಫ್ ದ ಲೂಪ್ ಅಂದ್ರೆ ಪೈ ಆರ್ ಸ್ಕ್ವೇರ್ ಅಂತ ಬರೆಯುವ, ವೇರ್ ಆರ್ ಇಸ್ ದ ರೇಡಿಯಸ್. ಬಿಕಾಸ್ ಇದು ಸರ್ಕ್ಯುಲರ್ ಪಾತ್ ಆಗಿರೋದ್ರಿಂದ ಈಗ ಬರೀಬೇಕಾಗುತ್ತೆ. ಸೊ ಈಗ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಪಾರ್ಟಿಕಲ್ ಇಫ್ ದ ಪಾರ್ಟಿಕಲ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್, ಅದೆಷ್ಟು ಅಂತ ನನಗೆ ಆಲ್ರೆಡಿ ಗೊತ್ತಿದೆ. that you can write time period as 2 pi m divided by qb. ಸೊ ಈ ಟೈಮ್ ಪೀರಿಯಡ್ ಫಾರ್ಮುಲಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಇಲ್ಲಿ ಪೈ ಆರ್ ಸ್ಕ್ವೇರ್ ಹಾಗೆ ಇರಲಿ. ಸೊ ದೇರ್ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಏನಾಗುತ್ತೆ, ಕ್ಯೂ ಡಿವೈಡೆಡ್ ಬೈ ಈ ಟಿ ಪ್ಲೇಸ್ ನಲ್ಲಿ 2 pi m ಡಿವೈಡೆಡ್ ಬೈ ಕ್ಯೂ ಬಿ. ಇಲ್ಲೊಂದು ಕ್ಯೂ ಇದೆ, ಇಲ್ಲೊಂದು ಕ್ಯೂ ಇರೋದ್ರಿಂದ ಕ್ಯೂ ಸ್ಕ್ವೇರ್ ಆಗುತ್ತೆ. ಸೊ ದಟ್ ಮಲ್ಟಿಪ್ಲೈಡ್ ಬೈ ಪೈ ಆರ್ ಸ್ಕ್ವೇರ್, ಅದನ್ನ ಹಾಗೆ ಬರ್ಕೊಳ್ಳೋಣ. ಈಗ ರೇಡಿಯಸ್ ಫಾರ್ಮುಲಾ ನಮಗೆ ಗೊತ್ತಿದೆ. ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಫ್ ಇಟ್ ಎಂಟರ್ಸ್ ಪರ್ಪೆಂಡಿಕ್ಯುಲರ್ಲಿ. ವಾಟ್ ಈಸ್ ರೇಡಿಯಸ್? ರೇಡಿಯಸ್ ಇಸ್ m ಇಂಟು ವಿ ಡಿವೈಡೆಡ್ ಬೈ ಕ್ಯೂ ಬಿ. ಈ ಎಕ್ಸ್ಪ್ರೆಷನ್ ಅಲ್ಲಿ ಬಿ ಅನ್ನ ನಾವೇನಾದ್ರೂ ತಗೊಂಡ್ರೆ ಬಿ ಇಸ್ ಈಕ್ವಲ್ ಟು ಎಂ ವಿ ಡಿವೈಡೆಡ್ ಬೈ ಕ್ಯೂ ಟೈಮ್ಸ್ ಆಫ್ ಆರ್ ಅಂತ ಬರುತ್ತೆ. ನಾನು ಈ ಬಿ ಪ್ಲೇಸ್ ಅಲ್ಲಿ ಇದಿಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆಗ ನಮಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇಫ್ ಯು ಸಬ್ಸ್ಟಿಟ್ಯೂಟ್ ದಟ್ ಯು ವಿಲ್ ಗೆಟ್ ಇಟ್ ಆಸ್ ಹಾಫ್ ಇಂಟು ಕ್ಯೂ ವಿ ಟೈಮ್ಸ್ ಆಫ್ ಆರ್ ಅಷ್ಟು ಸಿಗುತ್ತೆ. ನಾವು ಈ ಬಿ ವ್ಯಾಲ್ಯೂವನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ದಿಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಈಗ ನನಗೆ ಆಂಗ್ಯುಲರ್ ವೆಲಾಸಿಟಿ ಬೇಕು ಅಥವಾ ಆಂಗ್ಯುಲರ್ ಸ್ಪೀಡ್ ಬೇಕು. ಸೊ ಐ ವಿಲ್ ಯೂಸ್ ದ ರಿಲೇಷನ್ ಬಿಟ್ವೀನ್ ದಿಸ್ ಲೀನಿಯರ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಅಂಡ್ ಆಂಗ್ಯುಲರ್ ಸ್ಪೀಡ್. We know that linear speed is equal to angular speed multiplied by radius. Therefore, magnetic dipole moment ಎಷ್ಟಾಗುತ್ತೆ ಅಂತಂದ್ರೆ magnetic dipole moment is given by half into q into ಈ v ಪ್ಲೇಸ್ ಅಲ್ಲಿ ಒಮೆಗಾ r ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಬಟ್ ಆಲ್ರೆಡಿ ಒಂದು r ಇದೆ. ಸೊ therefore ಒಮೆಗಾ ಮಲ್ಟಿಪ್ಲೈಡ್ ಬೈ r ಸ್ಕ್ವೇರ್ ಅಷ್ಟು ಬರುತ್ತೆ. ಸೊ ಯಾವುದೇ ಚಾರ್ಜ್ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ನಲ್ಲಿ ಸುತ್ತಾ ಇದ್ರೆ ಅದರ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಷ್ಟಿರುತ್ತೆ ಅಂದ್ರೆ ಇಷ್ಟು ಬರುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿರೋದು ಈ ಡೆಫಿನೇಷನ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ನಿಂದ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇಸ್ ದ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ಏರಿಯಾ ಆಫ್ ದ ಲೂಪ್. ಎನಿವೆ, ಈಗ ಆಂಗ್ಯುಲರ್ ಮೊಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ವಾಟ್ ಈಸ್ ಆಂಗ್ಯುಲರ್ ಮೊಮೆಂಟಮ್? ಆಂಗ್ಯುಲರ್ ಮೊಮೆಂಟಮ್ ಈಸ್ ಜಸ್ಟ್ ಸಿಮಿಲರ್ ಟು ಲೀನಿಯರ್ ಮೊಮೆಂಟಮ್. ವೆನ್ ಸಮಥಿಂಗ್ ಇಸ್ ರೊಟೇಟಿಂಗ್ or if something is moving in curved path or in straight line path, whatever, about the particular point ನಾವು ಆ ಬಾಡಿ ಆಂಗ್ಯುಲರ್ ಮೊಮೆಂಟಮ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಾದ್ರೆ we can write angular momentum. Standard formula for angular momentum is I into omega.
ಇಲ್ಲಿ ಐ ಅಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ, ಒಮೆಗಾ ಅಂತಂದ್ರೆ ಆಂಗ್ಯುಲರ್ ಸ್ಪೀಡ್ ಆರ್ ಆಂಗ್ಯುಲರ್ ವೆಲಾಸಿಟಿ. ಇವೆರಡರ ಪ್ರಾಡಕ್ಟ್ ಅನ್ನೇ ನಾನು ಆಂಗ್ಯುಲರ್ ಮೊಮೆಂಟಮ್ ಅಂತ ಬರ್ಕೋಬಹುದು. ಬಟ್ ಫಾರ್ ಎನಿ ಪಾರ್ಟಿಕಲ್ ಗೋಯಿಂಗ್ ಇನ್ ಸರ್ಕ್ಯುಲರ್ ಪಾತ್, ಫಾರ್ ದಿಸ್ ಪಾಯಿಂಟ್ ಪಾರ್ಟಿಕಲ್ ಆಫ್ ಮಾಸ್ ಎಂ, ಮೊಮೆಂಟ್ ಆಫ್ ಇನರ್ಷಿಯಾವನ್ನ ಹೇಗೆ ಬರೀಬಹುದು? ಯು ಕ್ಯಾನ್ ರೈಟ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಪಾರ್ಟಿಕಲ್ ಆಸ್ ಎಂ ಇಂಟು ಆರ್ ಸ್ಕ್ವೇರ್. ಇದನ್ನು ಫಸ್ಟ್ ಪಿ ಯು ಸಿ ನಲ್ಲೇ ಓದಿರ್ತೀರಿ. ಸೊ ವೇರ್ ಆರ್ ಇಸ್ ದ ರೇಡಿಯಸ್ ಅಂಡ್ ಎಂ ಇಸ್ ದ ಮಾಸ್, ಯು ಕ್ಯಾನ್ ರೈಟ್ ಮೊಮೆಂಟ್ ಆಫ್ ಇನರ್ಷಿಯಾ ಆಸ್ ಎಂ ಆರ್ ಸ್ಕ್ವೇರ್. So therefore angular momentum is given by mr square into omega. So angular momentum ಸಿಕ್ಕಿದೆ. ಈಗ ಅವ್ರು ಕೇಳಿರೋ ರೇಷಿಯೋ m/l ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂಡ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ರೇಷಿಯೋ ಕೇಳ್ತಿದ್ದಾರೆ. ಸೊ ಇಫ್ ಯು ಟೇಕ್ ರೇಷಿಯೋ m/l, ಯು ವಿಲ್ ಗೆಟ್ ರೇಷಿಯೋ ಏನ್ ಸಿಗುತ್ತೆ ಫೈನಲಿ ಅಂತಂದ್ರೆ, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇಲ್ಲಿದೆ, ಆಂಗ್ಯುಲರ್ ಮೊಮೆಂಟಮ್ ಇಲ್ಲಿದೆ. ಸೊ ಇಫ್ ಯು ಟೇಕ್ ರೇಷಿಯೋ ಯು ವಿಲ್ ಗೆಟ್ q ಡಿವೈಡೆಡ್ ಬೈ 2m. m ಪ್ಲೇಸ್ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, l ಪ್ಲೇಸ್ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 1/2 ಬರುತ್ತೆ, ಬಿಕಾಸ್ ಆಫ್ ದಿಸ್ ಎಲ್ m ಇರೋದ್ರಿಂದ ಅಲ್ಲಿ m ಬರುತ್ತೆ, ಈ q ಹಾಗೆ ಉಳ್ಕೊಳ್ಳುತ್ತೆ. ಒಮೆಗಾ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಿಮ್ಗೆ ಫೈನಲ್ ಈ ತರ ರೇಷಿಯೋ ಬರುತ್ತೆ. ದಿಸ್ ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್ ರೇಷಿಯೋ ಇನ್ ಫಿಸಿಕ್ಸ್. ಇದು ಬರೀ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಿ ಚಾರ್ಜ್ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ನಲ್ಲಿ ಸುತ್ತಾ ಇದ್ರೆ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟಮ್ ಟು ಆಂಗ್ಯುಲರ್ ಮೊಮೆಂಟಮ್ ಇಷ್ಟಿರೋದಿಲ್ಲ. ಈವನ್ ಯು ಕ್ಯಾನ್ ಇಮ್ಯಾಜಿನ್ ಎಲೆಕ್ಟ್ರಾನ್ ಮೂವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ ಚಾರ್ಜ್ ನ ಇ ಅಂತ ಕರಿತೀವಿ, ಬೇಸಿಕ್ ಯೂನಿಟ್ ಆಫ್ ಚಾರ್ಜ್. ಆ ಎಲೆಕ್ಟ್ರಾನ್ಗೂ ಕೂಡ ಸರ್ಕ್ಯುಲರ್ ಪಾತ್ ನಲ್ಲಿ ಅಕಾರ್ಡಿಂಗ್ ಟು ಬೋರ್ಸ್ ಮಾಡೆಲ್ ಪ್ರಕಾರ ಸುತ್ತಾ ಇರುವಂತಹ ಸರ್ಕ್ಯುಲರ್ ಪಾತ್ ನಲ್ಲಿ ಸುತ್ತೋ ಎಲೆಕ್ಟ್ರಾನ್ಸ್ಗೆ ಈ ರೇಷಿಯೋನ ಗೈರೋಸ್ಕೋಪಿಕ್ ರೇಷಿಯೋ ಅಂತ ಕರಿತೀವಿ. ಓಕೆ, ಸೊ ದಿಸ್ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟಮ್ ಟು ಆಂಗ್ಯುಲರ್ ಮೊಮೆಂಟಮ್ ಇಸ್ ಕಾಲ್ಡ್ ಎಸ್ ಗೈರೋಸ್ಕೋಪಿಕ್ ರೇಷಿಯೋ. ಎಲೆಕ್ಟ್ರಾನ್ ನ ಗೈರೋಸ್ಕೋಪಿಕ್ ರೇಷಿಯೋ ಎಷ್ಟಿರುತ್ತೆ ಅಂದ್ರೆ E/2m. ಓಕೆ, ಸೊ ಯು ಕ್ಯಾನ್ ಬೆಟರ್ ನೋಟ್ ದಿಸ್ ಫಾರ್ಮುಲಾ. ಎಲೆಕ್ಟ್ರಾನ್ಸ್ ಗೈರೋಸ್ಕೋಪಿಕ್ ರೇಷಿಯೋ is given by E divided by 2m. ಓಕೆ, ಗೈರೋಸ್ಕೋಪಿಕ್ ರೇಷಿಯೋ ಅಂತ ಕರೀತಾರೆ. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂಡ್ m is the mass of electron. ಈ ಗೈರೋಸ್ಕೋಪಿಕ್ ರೇಷಿಯೋವನ್ನ, ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ ಅದಕ್ಕೆ, ಝೀಮನ್ ಎಫೆಕ್ಟ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮತ್ತೆ ಕೆಲವು ಕ್ವಾಂಟಮ್ ಮೆಕ್ಯಾನಿಕಲ್ ಫಿನಾಮಿನನ್ಸ್ಗಳಲ್ಲಿ ಈ ರೇಷಿಯೋವನ್ನು ಒಂದು ಇಂಪಾರ್ಟೆಂಟ್ ಕಾನ್ಸ್ಟೆಂಟ್ಸ್ ಆಗಿ ಯೂಸ್ ಮಾಡುತ್ತೆ.